ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ಲು ಟೊಮೆಟೊ ಬಾತ್ ಮಾಡ್ತಾಯಿದ್ವಿ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೀವಿ, 1 ಕಪ್ಪು ಪುದೀನ ಸೊಪ್ಪು ತೆಗೆದುಕೊಂಡಿದ್ದೀವಿ. ಟೊಮೆಟೊ ಬಾತ್ ಮಾಡಲಿಕ್ಕೆ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಬೇಕು. ಹಾಗೆ 2 ಟೊಮೆಟೊ, 1 ಈರುಳ್ಳಿ ತೆಗೆದುಕೊಂಡಿದ್ದೀವಿ. ಆಮೇಲೆ ಶುಂಠಿ ಒಂದು ಅರ್ಧ ಇಂಚ್ ಆಗೋಷ್ಟು, ಒಂದು 2 ಬೆಳ್ಳುಳ್ಳಿ ಗೆಡ್ಡೆ ತೆಗೆದುಕೊಂಡಿದ್ದೀವಿ. ಈಗ ಒಂದೇ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ, ಆಲ್ರೆಡಿ ಕಲ್ಲಿಗೆ ಜಜ್ಲಿಕ್ಕೆ ಹಾಕಿದ್ದೀನಿ. ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀವಿ. ಹಾಗೆ ಶುಂಠಿನೂ ಅಷ್ಟೇ. ಹಾಗೆ ಈ ಚಕ್ಕೆನ ಒಂದು 3 ಪೀಸ್ ತೆಗೆದುಕೊಂಡಿದ್ದೀನಿ. ಆಮೇಲೆ 5ರಿಂದ 6 ಒಂದು ಲವಂಗ, ಒಂದು 7ರಿಂದ 8 ಕಾಳುಮೆಣಸು ತೆಗೆದುಕೊಂಡಿದ್ದೀನಿ. ಸೋಂಪು ಒಂದು 2 ಸ್ಪೂನು, ಒಳ್ಳೆ ಘಮ ಘಮ ಅಂತದೆ ಹಾಕಿದರೆ. ಇದನ್ನೆಲ್ಲ ಹಾಕಿ ಜಜ್ಕೊತಾ ಇದ್ದೀನಿ. ಚೆನ್ನಾಗಿ ಜಜ್ಜಬೇಕು. ಪೌಡ್ರ್ ಆಗಬೇಕದು. ಚೆನ್ನಾಗಿ ಜಜ್ಜಿದ್ರೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ, ರೈಸಿಗೆ ಹಿಡ್ಕೊಳ್ಳುತ್ತೆ. ಇವಾಗ ಸ್ಟವ್ ಹಚ್ಚಿ ಆಯಿಲ್ ಹಾಕ್ತಾಯಿದ್ದೀನಿ ಕುಕ್ಕರಿಗೆ. ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಏನು ಜಜ್ಕೊಂಡಿದ್ನಲ್ಲ ಆ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡೋಣ. ಹಾಗೆ ಅದಕ್ಕೆ ಈರುಳ್ಳಿನೂ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಈರುಳ್ಳಿ ಮತ್ತು ಈ ಮಸಾಲ ಜಜ್ಜಿದ್ದು ಏನಿದೆ ಅದೆಲ್ಲ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸೇರಿಸ್ಕೊಳ್ಳೋಣ ಫ್ರೆಂಡ್. ಇವಾಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್. ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕದು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಇನ್ನೊಂದು ಐಟಮ್ ನನಗೆ ತೋರ್ಸೋಕ್ಕೆ ಆಗಿಲ್ಲ, ಮರ್ತುಬಿಟ್ಟೆ. ನಿನ್ನೆ ನೆನೆಸ್ಕೊಂಡಿದ್ದೆ ಒಂದು ವಟಾಣಿ. ಆ ವಟಾಣಿ ಸ್ಕಿಪ್ ತೋರ್ಸೋಕ್ಕಾಗಿಲ್ಲ. ಈಗ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್. ಇದು ನಿನ್ನೆ ನೆನೆಸ್ಕೊಂಡಿದ್ವಿ. ಸ್ವಲ್ಪ ವಟಾಣಿ ಜಾಸ್ತಿನೇ ತೆಗೆದುಕೊಂಡಿದ್ದೀನಿ, ಒಳ್ಳೆ ಟೇಸ್ಟ್ ಆಗಿ ಬರುತ್ತೆ ಟೊಮೆಟೊ ಬಾತು. ಅದಕ್ಕೋಸ್ಕರ ವಟಾಣಿ ಜಾಸ್ತಿ ತೆಗೆದುಕೊಂಡಿದ್ದೀನಿ. ಇವಾಗ ಟೊಮೆಟೊ ಏನಿದೆಯಲ್ಲ, 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ. ಆ ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀವಿ. ಟೊಮೆಟೊ ಬಾತ್ ಮಾಡಲಿಕ್ಕೆ ಟೊಮೆಟೊನೇ ಜಾಸ್ತಿ ಇರಬೇಕಾಗತ್ತೆ, ಜೊತೆಗೆ ವಟಾಣಿನೂ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಪುದೀನ 1 ಕಪ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಪುದೀನ ಸೇರಿಸ್ಕೊಂಡಿದ್ದೀನಿ. ಈಗ ನೀರು ಕಾಯಿಸ್ಕೊಂಡು ಅದನ್ನ ಸೇರಿಸ್ಕೊತಾ ಇದ್ದೀನಿ. 4 ಕಪ್ಪು ರೈಸ್ ಇವತ್ತು ಮಾಡ್ತಾಯಿರೋದು ಟೊಮೆಟೊ ಬಾತ್ಗೆ. ಅದಕ್ಕಾಗಿ 8 ಕಪ್ಪು ನೀರನ್ನು ಕುದಿಸಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂಡು ಇವಾಗ ಅದು ಕುದೀತಾ ಇದೆ. ಇವಾಗ ರೈಸ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕನ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪನ್ನು ಇವತ್ತು ಕಲ್ಲುಪ್ಪು ಬಳಸ್ತಾ ಇದ್ದೀವಿ. ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ಕೊಂಡು ಈಗ ಕುದೀತಾ ಇದೆ. ಇವಾಗ ಇದನ್ನು ಕ್ಯಾಪ್ ಹಾಕೋಣ. ಕ್ಯಾಪ್ ನಂತರ ಇದನ್ನು ಓಪನ್ ಮಾಡೋಣ. ಈಗ ಕೂಲಾದ ನಂತರ ಈಗ ಓಪನ್ ಮಾಡೋಣ. ಚೆನ್ನಾಗಿ ಬಂದಿದೆ. ಈಗ ಒಂದು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪು ಇಟ್ಕೊಂಡಿದ್ವಲ್ಲ, ಅದನ್ನ ಮೇಲೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡಬೇಕು ಫ್ರೆಂಡ್ಸ್. ನೀವು ನಮ್ಮ ವಿಡಿಯೋನ ಹೆಚ್ಚು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈಗ ಟೇಸ್ಟ್ ನೋಡೋಣ. ಟೊಮೆಟೊ ಬಾತ್ ಇವತ್ತಿನ ಸ್ಪೆಷಲ್ ಹೇಗಾಗಿದೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಟೊಮೆಟೊ ಬಾತ್ ತುಂಬ ಈಸಿಯಾಗಿ ಮಾಡ್ಕೋಬೋದು. ಪಲಾವ್ ಮಾಡಲಿಕ್ಕಾದರೆ ಜಾಸ್ತಿ ವೆಜಿಟೇಬಲ್ಸ್ ಬೇಕು. ಇದಕ್ಕೇನು ಅಂಥ ವೆಜಿಟೇಬಲ್ಸ್ ಜಾಸ್ತಿ ಬೇಕಾಗಲ್ಲ. ವಟಾಣಿ ಇದ್ದರೆ ಸಾಕು, ಒಂದು 2 ಟೊಮೆಟೊ, ಒಂದು ಈರುಳ್ಳಿ, ಇಷ್ಟಿದ್ರೆ ಸಾಕು. ನಿಮ್ಮ ಸಪೋರ್ಟ್ ಬೇಕು. ಇವತ್ತು ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿ ಬಂದಿದೆ ಟೊಮೆಟೊ ಬಾತು, ನೋಡಿದ್ರೆ ಕಾಣುತ್ತೆ. ಈಗ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು.